ನಮಸ್ಕಾರ ಸ್ನೇಹಿತರೆ. ಕಳೆದ ಕೆಲವು ದಿನಗಳಿಂದ ಎಲ್ಲೆಲ್ಲೂ ಅದೇ ಹಾಡು, ಅದೇ ಹೆಸರು, ಅದೇ ರೀಲ್ಸು, ಅದೇ ಚರ್ಚೆ, ಅದೇ ಸಂಚಲನ. ವಯಸ್ಸಾದ ಅಂಕಲ್ಗಳಿಂದ ಚೋಟು ಮೆಣಸಿನಕಾಯಿಂಥ ಮಕ್ಕಳಲ್ಲೂ ಅದೇ ಡಿಸ್ಕಷನ್. ಹೌದು, ನೀವು ಗೆಸ್ ಮಾಡ್ತಿರೋದು ಸರಿಯಾಗಿದೆ. ನಾವು ಶಾಂತಿ ಕ್ರಾಂತಿ ಸಿನಿಮಾದ ರೀ-ರಿಲೀಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಶಾಂತಿ ಕ್ರಾಂತಿ ಅನ್ನೋ ಹೆಸರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ದೊಡ್ಡ ಕ್ಯಾಂಪೇನ್ ನಡೀತಿದೆ. ನೀವು ಎಲ್ಲೇ ನೋಡಿದ್ರೂ ಒಂದೇ ಸೌಂಡ್, ಒಂದೇ ಸುದ್ದಿ ಹರಿದಾಡ್ತಿದೆ. ಶಾಂತಿ ಕ್ರಾಂತಿ, ಶಾಂತಿ ಕ್ರಾಂತಿ. ಎಲ್ಲರ ಬಾಯಲ್ಲೂ ಒಂದೇ ಜಪ. ಶಾಂತಿ ಕ್ರಾಂತಿ ಸಿನಿಮಾದ ರೀ-ರಿಲೀಸ್ ಆಗ್ಬೇಕು ಅನ್ನೋ ದೊಡ್ಡ ಕೂಗು ಎದ್ದಿದೆ. ಹೌದು, 35 ವರ್ಷಗಳ ಹಿಂದೆ ಬಂದಿದ್ದ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಬಿರುಗಾಳಿ ಎಬ್ಬಿಸಿದ್ದ ಈ ಬಿಗ್ ಬಜೆಟ್ ಸಿನಿಮಾವನ್ನ ಈಗ ಮತ್ತೆ ರಿಲೀಸ್ ಮಾಡಿ ಅನ್ನೋ ಒತ್ತಾಯ ಕೇಳ್ಬರ್ತಿದೆ. ಕೆಲವೊಂದು ರೂಮರ್ಸ್ ಪ್ರಕಾರ ಬರೋ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲೇ ಈ ಸಿನಿಮಾ ಮತ್ತೆ ಥಿಯೇಟರ್ಗೆ ಬರುತ್ತೆ ಅಂತಾನೂ ಹೇಳಲಾಗ್ತಿತ್ತು. ಬರೀ ಅಭಿಮಾನಿಗಳು ಮಾತ್ರ ಅಲ್ಲ, ನಮಗೂ ಕೂಡ ಸಾಕಷ್ಟು ವೀಕ್ಷಕರು ಕಮೆಂಟ್ ಮಾಡಿ ಶಾಂತಿ ಕ್ರಾಂತಿ ರೀ-ರಿಲೀಸ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆದ್ರೀಗ ಶಾಂತಿ ಕ್ರಾಂತಿ ರೀ-ರಿಲೀಸ್ ಬಗ್ಗೆ ಒಂದು ದೊಡ್ಡ ಮಾಹಿತಿ ಹೊರಬಿದ್ದಿದೆ. ಸ್ವತಃ ಈ ಸಿನಿಮಾದ ಹಕ್ಕುಗಳನ್ನ ಹೊಂದಿರುವ ನಟ ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ವೀರಸ್ವಾಮಿ ಈ ಬಗ್ಗೆ ಅಧಿಕೃತ ಹೇಳಿಕೆ ನೀಡಿದ್ದಾರೆ. ಬಾಲಾಜಿ ಬಿಚ್ಚಿಟ್ಟಿರೋ ಸತ್ಯ ಕೇಳಿದ್ರೆ ಈ ಸಿನಿಮಾ ಮತ್ತೆ ಥಿಯೇಟರ್ಗೆ ಬರೋದು ಅಷ್ಟು ಸುಲಭ ಇಲ್ಲ. ಹಾಗಾದ್ರೆ ಶಾಂತಿ ಕ್ರಾಂತಿ ಸಿನಿಮಾವನ್ನ ರೀ-ರಿಲೀಸ್ ಮಾಡೋದು ಅಷ್ಟೊಂದು ಕಷ್ಟ ಯಾಕೆ? ಒಂದು ಕಾಲದಲ್ಲಿ ದೊಡ್ಡ ಸೌಂಡ್ ಮಾಡಿದ್ದ ಈ ಸಿನಿಮಾ ಮತ್ತೆ ರಿಲೀಸ್ ಆಗೋಕೆ ಇರೋ ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನು? ನೆಗೆಟಿವ್ ಕರಗೋದು ಅಂದ್ರೆ ಏನು? ಅಂದು ಬೆಳ್ಳಿ ತೆರೆಯ ಮೇಲೆ ಸೋತಿದ್ದ ಈ ಸಿನಿಮಾ ಈಗ ಮತ್ತೆ ಬಂದು ಗೆಲ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು? ಬನ್ನಿ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಶಾಂತಿ ಕ್ರಾಂತಿಯ ಮರು ಬಿಡುಗಡೆ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಲ್ಲಾ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಸಿನಿಮಾ ಜಗತ್ತನ್ನೇ ನಡುಗಿಸಿದ್ದ ಶಾಂತಿ ಕ್ರಾಂತಿ. ಸ್ನೇಹಿತರೆ, ಇವತ್ತು ನಾವು ಪ್ಯಾನ್ ಇಂಡಿಯಾ ಗ್ಲೋಬಲ್ ರಿಲೀಸ್ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಅಂತ ಏನೇನ್ ಮಾತಾಡ್ತಿದೀವೋ ಇದನ್ನ 1991ರಲ್ಲೇ ಮಾಡಿ ತೋರಿಸಿದ್ದ ಸಿನಿಮಾ ಶಾಂತಿ ಕ್ರಾಂತಿ. ಇವತ್ತಿನ ಕಾಂತಾರ, ಕೆಜಿಎಫ್, ಟಾಕ್ಸಿಕ್ ಸಿನಿಮಾಗಳ ರೇಂಜ್ಗೆ ಆ ಕಾಲದಲ್ಲೇ ದೊಡ್ಡ ನಿರೀಕ್ಷೆ ಮೂಡಿಸಿದ್ದ ಸಿನಿಮಾ ಇದು. ಇದು ಬರೀ ಸಿನಿಮಾ ಆಗಿರ್ಲಿಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಬಹುದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಈ ಫಿಲ್ಮ್ ಅನ್ನ ಇವರೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಷನ್ ಕೂಡ ಮಾಡಿದ್ರು. ಕನ್ನಡದಲ್ಲಿ ರವಿಚಂದ್ರನ್, ತೆಲುಗಿನಲ್ಲಿ ನಾಗಾರ್ಜುನ್, ತಮಿಳು ಮತ್ತು ಹಿಂದಿಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಲೀಡ್ ರೋಲ್ ಮಾಡಿದ್ರು. ಜೂಹಿ ಚಾವ್ಲಾ, ರಮೇಶ್ ಅರವಿಂದ್, ಖುಷ್ಬು, ಅನಂತನಾಗ್ ಹೀಗೆ ದೊಡ್ಡ ದೊಡ್ಡ ತಾರಾಗಣವೇ ಈ ಸಿನಿಮಾದಲ್ಲಿತ್ತು. ನಿಮ್ಗೊಂದು ವಿಚಾರ ಗೊತ್ತಿರ್ಲಿ, ಆ ಕಾಲದಲ್ಲಿ ಈ ಸಿನಿಮಾದ ಬಜೆಟ್ ಬರೋಬ್ಬರಿ 10 ಕೋಟಿ ರೂಪಾಯಿ. ಇದು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಹೈ ಬಜೆಟ್ ಸಿನಿಮಾದ ದಾಖಲೆ ಬರೆಯಲಾಗಿತ್ತು. ಇದರ ಬಜೆಟ್ 1991ರಲ್ಲಿ 10 ಕೋಟಿ. ಇದನ್ನ ಹಣದುಬ್ಬರಕ್ಕೆ ಅಡ್ಜಸ್ಟ್ ಮಾಡಿದ್ರೆ ಆಗಿನ 10 ಕೋಟಿ, ಈಗಿನ 100 ಕೋಟಿ. ಸಿನಿಮಾ ಪಂಡಿತರು ಶಾಂತಿ ಕ್ರಾಂತಿಯ ಬಜೆಟ್ ಇಂದಿನ 500ರಿಂದ 600 ಕೋಟಿಯ ಸಿನಿಮಾಗಳಿಗೆ ಸಮ ಅಂತ ವಿಶ್ಲೇಷಣೆ ಮಾಡ್ತಾರೆ. ಅಲ್ಲದೆ ಇದು ರವಿಚಂದ್ರನ್ ಅವರ ಕೆರಿಯರ್ನಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್. ಇನ್ನು ಇದರ ಮೇಕಿಂಗ್ ಎಷ್ಟು ಡಿಫರೆಂಟ್ ಆಗಿತ್ತು ಅಂದ್ರೆ, ಒಂದು ಹಾಡಿಗಾಗಿ ಇಡೀ ಬೆಡ್ರೂಮ್ ಅನ್ನೇ ಒಂದು ದೈತ್ಯ ಕೇಕ್ನಿಂದ ರೆಡಿ ಮಾಡಿದ್ರು. ಹೌದು, ಬೆಡ್ರೂಮ್ನಲ್ಲಿರೋ ಹಾಸಿಗೆ ಮತ್ತು ಬೆಡ್ ಫ್ರೇಮ್ ಕಂಪ್ಲೀಟ್ ಆಗಿ ಒಂದು ಕೇಕ್ ಆಗಿತ್ತು. ಅಲ್ಲದೆ ಕ್ಲೈಮ್ಯಾಕ್ಸ್ ಸೀನಿನ ಒಂದೇ ಒಂದು ಸೀಕ್ವೆನ್ಸ್ಗಾಗಿ ಬರೋಬ್ಬರಿ 24 ಕ್ಯಾಮೆರಾಗಳನ್ನ ಬಳಸಿದ್ರು. ಕ್ಲೈಮ್ಯಾಕ್ಸ್ ಸೀನ್ ಅನ್ನ ನಮ್ಮ ಈಗಿನ ಬೆಂಗಳೂರಿನ ಎಂಜಿ ರೋಡ್ ಇದೆಯಲ್ಲ, ಅಲ್ಲಿನ 50 ಎಕರೆಯಷ್ಟು ದೊಡ್ಡ ಜಾಗದಲ್ಲಿ ಶೂಟ್ ಮಾಡಿದ್ರು. ಆ ಕಾಲದ ಅತಿ ದೊಡ್ಡ ಪ್ರಯತ್ನವಿದು. ಆದ್ರೆ ಇಷ್ಟೆಲ್ಲಾ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೋಟಿ ಕೋಟಿ ಸುರಿದು ಮಾಡಿರೋ ಸಿನಿಮಾ ಫ್ಲಾಪ್ ಆಯ್ತು. 10 ಕೋಟಿ ಹಾಕಿ ಮಾಡಿದ ಸಿನಿಮಾದಿಂದ ಹೂಡಿಕೆ ಮಾಡಿದಷ್ಟು ಹಣ ಕೂಡ ವಾಪಸ್ ಬರ್ಲಿಲ್ಲ. ಸಿನಿಮಾ ಕೇವಲ 8 ಕೋಟಿ ಕಲೆಕ್ಟ್ ಮಾಡಿತ್ತು. ಹಾಗಾದ್ರೆ ಇದಕ್ಕೆ ಏನ್ ಕಾರಣ ಅಂತ ನೋಡಿದ್ರೆ, 1991ರ ಥಿಯೇಟರ್ ಮಾರ್ಕೆಟ್ಗೆ ಇದು ಊಹೆಗೂ ನಿಲುಕದ ಬಜೆಟ್ ಆಗಿತ್ತು. ಅಷ್ಟೊಂದು ದೊಡ್ಡ ಮೊತ್ತವನ್ನ ರಿಕವರ್ ಮಾಡೋ ಕೆಪಾಸಿಟಿ ಆಗಿನ ಮಾರುಕಟ್ಟೆಗೆ ಇರಲಿಲ್ಲ. ಜೊತೆಗೆ ಈ ಸಿನಿಮಾದ ಕಥೆ ವೀಕ್ಷಕರಿಗೆ ಕನೆಕ್ಟ್ ಆಗ್ಲಿಲ್ಲ. ಈ ಸಿನಿಮಾದಲ್ಲಿ ಅಕ್ರಮ ಅಂಗಾಂಗ ಮಾರಾಟ ದಂಧೆಯ ಕತೆ ಇತ್ತು. ಆದ್ರೆ 1991ರ ಕಾಲಘಟ್ಟದ ವೀಕ್ಷಕರಿಗೆ ಈ ಕತೆ ಎಮೋಷನಲ್ ಆಗಿ ಕನೆಕ್ಟ್ ಆಗ್ಲೇ ಇಲ್ಲ. ಅಲ್ಲದೆ ಇಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರೇ ನಿರ್ದೇಶನ ಹಾಗೂ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ರು. 4 ಭಾಷೆಗಳಲ್ಲಿ ಏಕಕಾಲಕ್ಕೆ ಶೂಟ್ ಮಾಡೋದು ಸುಲಭದ ಮಾತಾಗಿರ್ಲಿಲ್ಲ. ವರ್ಷಗಳ ಕಾಲ ನಡೆದ ಈ ಶೂಟಿಂಗ್ ನಿರ್ಮಾಪಕರ ಮೇಲೆ ದೊಡ್ಡ ಮಟ್ಟದ ಆರ್ಥಿಕ ಒತ್ತಡವನ್ನ ಸೃಷ್ಟಿಸಿತು. ಸೊ ಈ ಎಲ್ಲಾ ಕಾರಣಗಳಿಂದ ಸಿನಿಮಾ ಮಕಾಡೆ ಮಲಗ್ತು. ಅಂದುಕೊಂಡ ಗಳಿಕೆ ಮಾಡ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ, ಸಿನಿಮಾ ಚೆನ್ನಾಗಿದೆ,
ಇಂತಹ ಸಿನಿಮಾ ಯಾಕೆ ಆಗ ಸೋಲ್ತು ಅಂತ ಅರ್ಥ ಆಗ್ತಿಲ್ಲ. ಇಂತಹ ಸಿನಿಮಾ ಗೆಲ್ಲೇಬೇಕು ಅಂತ ಜನ ಹೇಳ್ತಿದ್ದಾರೆ. ಇವತ್ತಿನ ಯುವ ಜನತೆ ಇದನ್ನ ನೋಡ್ಬೇಕು, ಇದು ಮತ್ತೆ ರಿಲೀಸ್ ಆಗ್ಬೇಕು ಅನ್ನೋ ಮಾತುಗಳು ಕೇಳ್ಬರ್ತಿವೆ. ಸೆಪ್ಟೆಂಬರ್ 19ಕ್ಕೆ ಈ ಸಿನಿಮಾ ರಿಲೀಸ್ ಆಗಿ 35 ವರ್ಷ ತುಂಬುತ್ತೆ. ಹೀಗಾಗಿ ಮತ್ತೆ ಈ ಸಿನಿಮಾ ರಿಲೀಸ್ಗೆ ಎಲ್ಲಾ ಕಡೆ ದೊಡ್ಡ ಕ್ಯಾಂಪೇನ್ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ದೊಡ್ಡ ಸಪೋರ್ಟ್ ಸಿಗ್ತಿದೆ. ಆದ್ರೆ ಇಂತಹ ದೊಡ್ಡ ಕ್ರೇಜ್ ಹುಟ್ಟಿಸಿರೋ ಕ್ರೇಜಿ ಸ್ಟಾರ್ ಅವರ ಸಿನಿಮಾವನ್ನ ಮತ್ತೆ ಬೆಳ್ಳಿ ತೆರೆಗೆ ತರೋದು ಕಷ್ಟ ಇದೆ. ಪ್ರೊಡಕ್ಷನ್ ಕಂಪನಿ ಈಶ್ವರಿ ಪ್ರೊಡಕ್ಷನ್ ಅವರು ಮಾತ್ರ ಇದು ಬಹಳ ಕಷ್ಟ ಇದೆ, ಅಂದುಕೊಂಡಷ್ಟು ಸುಲಭ ಇಲ್ಲ ಅಂತಿದ್ದಾರೆ. ಇದ್ರ ಬಗ್ಗೆ ಸಿನಿಮಾದ ರೈಟ್ಸ್ ಹೊಂದಿರೋ ರವಿಚಂದ್ರನ್ ಅವರ ತಮ್ಮ ಬಾಲಾಜಿ ವೀರಸ್ವಾಮಿ ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದ್ ವೇಳೆ ನಾವೀಗ ರೀ-ರಿಲೀಸ್ ನ ಕೆಲಸ ಶುರು ಮಾಡಿದ್ರೆ ಸಿನಿಮಾ ರಿಲೀಸ್ ಆಗೋಕೆ 10 ತಿಂಗಳಿಂದ 1 ವರ್ಷವಾದ್ರೂ ಬೇಕಾಗ್ಬೋದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಏನು? ಈ ಸಿನಿಮಾ ರೀ-ರಿಲೀಸ್ ಆಗೋಕೆ ಇರೋ ಕಷ್ಟಗಳೇನು? ಅದನ್ನ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೀವು ನಮ್ಮ ಮೆಂಬರ್ ಆಗ್ಬಹುದು. ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಗೋದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಜಾಯ್ನ್ ಆಗಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಲ್ಯಾಬ್ನಲ್ಲೇ ಕರಗಿ ಹೋದ ಶಾಂತಿ ಕ್ರಾಂತಿ. ನೆಗೆಟಿವ್ ಅಂದ್ರೆ ಏನು? ಸರಿ, ಅವತ್ತು ಸೋತಿದ್ದ ಸಿನಿಮಾ ಇವತ್ತು ಗೆಲ್ಬಹುದು. ಇವತ್ತಿನ ಆಡಿಯನ್ಸ್ಗೆ ಆ ಮೇಕಿಂಗ್ ಇಷ್ಟ ಆಗ್ಬೋದು, ರಿಲೀಸ್ ಮಾಡಿ ಅಂತ ಅಭಿಮಾನಿಗಳು ಕೇಳ್ತಿದ್ದಾರೆ. ಆದ್ರೆ ಸತ್ಯ ಏನು ಅಂದ್ರೆ ಈ ಸಿನಿಮಾದ ಒರಿಜಿನಲ್ ಪ್ರಿಂಟ್ ಅಥವಾ ನೆಗೆಟಿವ್ ಸರಿಯಾಗಿ ಸ್ಟೋರ್ ಆಗಿಲ್ಲ. ನೆಗೆಟಿವ್ಸ್ ಕರಗಿ ಹೋಗಿವೆ, ಮೆಲ್ಟ್ ಆಗಿವೆ ಅಂತ ಸ್ವತಃ ಈ ಫಿಲ್ಮ್ ಓನರ್ಶಿಪ್ ರೈಟ್ಸ್ ಅನ್ನ ಹೊಂದಿರೋ ರವಿಚಂದ್ರನ್ ಅವರ ತಮ್ಮ ಬಾಲಾಜಿ ವೀರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾದ್ರೆ ನೆಗೆಟಿವ್ ಅಂದ್ರೇನು ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಈ ಡಿಜಿಟಲ್ ಕ್ಯಾಮೆರಾಗಳು ಬರೋದಕ್ಕೂ ಮುಂಚೆ ಸಿನಿಮಾಗಳನ್ನ ಸೆಲ್ಯುಲಾಯ್ಡ್ ಫಿಲ್ಮ್ ರೋಲ್ಗಳಲ್ಲಿ ಶೂಟ್ ಮಾಡ್ತಾ ಇದ್ರು. ಕ್ಯಾಮೆರಾ ಲೆನ್ಸ್ ಮೂಲಕ ಬರೋ ಬೆಳಕು ಈ ಪ್ಲಾಸ್ಟಿಕ್ ಫಿಲ್ಮ್ ಮೇಲಿರೋ ಕೆಮಿಕಲ್ಸ್ ಮೇಲೆ ಬಿದ್ದಾಗ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಇಲ್ಲಿ ಬಣ್ಣಗಳು ರಿವರ್ಸ್ ಆಗಿರುತ್ತೆ. ಅಂದ್ರೆ ಬೆಳ್ಳಗೆ ಇರೋದು ಕಪ್ಪಾಗಿ, ಕಪ್ಪಾಗಿರೋದು ಬೆಳ್ಳಗೆ ಕಾಣಿಸುತ್ತೆ. ಇದನ್ನೇ ನೆಗೆಟಿವ್ ಅಂತ ಕರೆಯೋದು. ಈ ನೆಗೆಟಿವ್ ಅನ್ನ ಲ್ಯಾಬ್ಗೆ ತಗೊಂಡು ಹೋಗಿ ಬೆಳಕನ್ನ ಹಾಯಿಸಿ ಪಾಸಿಟಿವ್ ಪ್ರಿಂಟ್ ತೆಗೆದು ಥಿಯೇಟರ್ಗೆ ಕಳಿಸ್ತಾ ಇದ್ರು. ರೂಲ್ಸ್ ಪ್ರಕಾರ ಈ ನೆಗೆಟಿವ್ಗಳನ್ನ ಅತ್ಯಂತ ಕೋಲ್ಡ್ ಆದ ಟೆಂಪರೇಚರ್ ಕಂಟ್ರೋಲ್ಡ್ ವಾಲ್ಟ್ಗಳಲ್ಲಿ ಮಾತ್ರ ಸೇಫ್ ಆಗಿ ಇಡಬೇಕು. ಆದ್ರೆ ವಿನೆಗರ್ ಸಿಂಡ್ರೋಮ್ ಅನ್ನೋ ತಾಂತ್ರಿಕ ಸಮಸ್ಯೆಯಿಂದ ಈ ಫಿಲ್ಮ್ಗಳು ಹಾಳಾಗುತ್ತೆ. 35 ವರ್ಷಗಳ ಸುದೀರ್ಘ ಟೈಮಲ್ಲಿ ಸರಿಯಾದ ಸ್ಟೋರೇಜ್ ಮತ್ತು ನಿರ್ವಹಣೆ ಇಲ್ಲದ ಕಾರಣ ಫಂಗಸ್ ಹಾಗೂ ತೇವಾಂಶದಿಂದ ಈ ಫಿಲ್ಮ್ ರೋಲ್ಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ನೆಗೆಟಿವ್ಗಳು ಕರಗಿವೆ. ಹೀಗಾಗಿ ಮೂಲ ಸೋರ್ಸ್ ಇಲ್ದೆ ಸಿನಿಮಾವನ್ನ ಮತ್ತೆ ರೀ-ರಿಲೀಸ್ ಮಾಡೋದು ಕಷ್ಟ ಇದೆ ಅಂತ ಬಾಲಾಜಿ ಅವರು ಹೇಳ್ತಿದ್ದಾರೆ. ರೀ-ರಿಲೀಸ್ಗೆ ಇರೋ ಅಡೆತಡೆಗಳೇನು? ನೆಗೆಟಿವ್ ಕರಗಿದೆ ಅಂದಾಕ್ಷಣ ಕಥೆ ಮುಗೀತಾ? ಇಲ್ಲ, ಇದಕ್ಕೆ ಬೇರೆ ದಾರಿ ಇದೆ. ಆದ್ರೆ ಆ ದಾರಿ ಸಣ್ಣ ಪುಟ್ಟ ಪ್ರೊಡಕ್ಷನ್ ಹೌಸ್ಗಳಿಗೆ ಸ್ವಲ್ಪ ಕಷ್ಟ ಇದೆ. ಒಂದು ಹಳೆಯ ಸಿನಿಮಾವನ್ನ ಇಂದಿನ ಡಿಜಿಟಲ್ ಯುಗಕ್ಕೆ ತರಬೇಕು ಅಂದ್ರೆ ಇರೋ ಹರ್ಡಲ್ಸ್ ಒಂದೆರಡಲ್ಲ. ಈಗ ಹೊಸ ಪ್ರಿಂಟ್ ಹುಡ್ಕೋ ಕೆಲಸ ಶುರುವಾಗಿದೆ. ಆದ್ರೆ ಈ ಪ್ರಾಸೆಸ್ ಕಾಂಪ್ಲೆಕ್ಸ್ ಆಗಿದೆ. ಮೊದಲಿಗೆ ಉಳಿದುಕೊಂಡಿರೋ ಹಳೆಯ ಪಾಸಿಟಿವ್ ಪ್ರಿಂಟ್ ಗಳನ್ನ ಹುಡುಕಿ ಅದನ್ನ ಅಡ್ವಾನ್ಸ್ಡ್ ಸ್ಕ್ಯಾನರ್ಗಳ ಮೂಲಕ ಫ್ರೇಮ್ ಬೈ ಫ್ರೇಮ್ 4K ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಬೇಕು. 35 ವರ್ಷ ಹಳೆಯ ಪ್ರಿಂಟ್ ಆಗಿದ್ರಿಂದ ಬಣ್ಣ ಸಂಪೂರ್ಣ ಮಾಸಿರುತ್ತೆ. ಹಾಗಾಗಿ ಡಿಐ ಮತ್ತು ಕಲರ್ ಕರೆಕ್ಷನ್ ಮೂಲಕ ಪ್ರತಿ ಫ್ರೇಮ್ಗೂ ಮತ್ತೆ ಜೀವ ತುಂಬಬೇಕು. ಗೀರುಗಳು ಡಸ್ಟ್ ಇದ್ರೆ ವಿಎಫ್ಎಕ್ಸ್ ಮೂಲಕ ಕ್ಲೀನ್ ಮಾಡಬೇಕು. ಇದಾದ ಬಳಿಕ ಅತ್ಯಂತ ಕಷ್ಟದ ಕೆಲಸ ಅಂದ್ರೆ ಆಡಿಯೋ ರಿಸ್ಟೋರೇಷನ್. 1991ರ ಆಡಿಯೋ ಈಗಿನ ಅಡ್ವಾನ್ಸ್ಡ್ ಥಿಯೇಟರ್ಗಳಿಗೆ ಸೆಟ್ ಆಗಲ್ಲ. ಹಂಸಲೇಖ ಅವರ ಅದ್ಭುತ ಮ್ಯೂಸಿಕ್ ಅನ್ನ ಡಾಲ್ಬಿ ಅಟ್ಮೋಸ್ ಅಥವಾ DTS ಟೆಕ್ನಾಲಜಿಗೆ ಅಪ್ಗ್ರೇಡ್ ಮಾಡಬೇಕು. ಹಳೆಯ ಆಡಿಯೋ ಟ್ರ್ಯಾಕ್ ನಿಂದ ವಾಯ್ಸ್, BGM ಎಲ್ಲವನ್ನ ಸಪರೇಟ್ ಮಾಡಿ ಮತ್ತೆ ರೆಕಾರ್ಡಿಂಗ್ ಮಾಡಿಸ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಸಿನಿಮಾವನ್ನ ಮತ್ತೆ ಸೆನ್ಸಾರ್ ಮಂಡಳಿಯ ಮುಂದೆ ತಂದು ಹೊಸದಾಗಿ ಸರ್ಟಿಫಿಕೇಟ್ ಪಡಿಬೇಕಾಗತ್ತೆ. ಇದಕ್ಕೆ ಏನಿಲ್ಲ ಅಂದ್ರೂ ಕನಿಷ್ಠ 8 ತಿಂಗಳಿಂದ 1 ವರ್ಷ ಟೈಮ್ ಬೇಕು. ಜೊತೆಗೆ ಒಂದು ಹೊಸ ಮೀಡಿಯಂ ಬಜೆಟ್ ಸಿನಿಮಾ ಮಾಡೋಕೆ ಎಷ್ಟು ಕೋಟಿ ಖರ್ಚಾಗುತ್ತೋ ಅಷ್ಟೇ ದುಡ್ಡು ಈ ರೆಸ್ಟೋರೇಷನ್ಗೆ ಬೇಕಾಗುತ್ತೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು, ರೀ-ರಿಲೀಸ್ ಮಾಡೋದು ಅಷ್ಟೊಂದು ಕಷ್ಟನಾ? ಹಾಗಾದ್ರೆ ಬೇರೆ ಹಳೆ ಸಿನಿಮಾಗಳು ಹೇಗೆ ರಿಲೀಸ್ ಆಗ್ತಿವೆ ಅಂತ? ಅದಕ್ಕೂ ಒಂದು ದೊಡ್ಡ ಲೆಕ್ಕಾಚಾರ ಇದೆ. ಭಾರತದಲ್ಲೇ ಅತಿ ಹೆಚ್ಚು ಬಾರಿ ರೀ-ರಿಲೀಸ್ ಆದ ಸಿನಿಮಾ ಅಂದ್ರೆ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಕಾಂಬಿನೇಷನ್ನ ಓಂ. ಈ ಸಿನಿಮಾ ಬರೋಬ್ಬರಿ 550ಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗಿ ರೆಕಾರ್ಡ್ ಮಾಡಿದೆ. ಇದಕ್ಕೆ ಕಾರಣ ಆ ಸಿನಿಮಾದ ಮಾಸ್ಟರ್ ಕಾಪಿಗಳು ಸುರಕ್ಷಿತವಾಗಿದ್ವು ಮತ್ತು ಅದರ ಕಂಟೆಂಟ್ ಎವರ್ಗ್ರೀನ್ ಆಗಿತ್ತು. ಉಪೇಂದ್ರ ಅವರ ಬೇರೆ ಸಿನಿಮಾಗಳು ಅಥವಾ ವಿಷ್ಣುವರ್ಧನ್ ಅವರ ಆಪ್ತ ಮಿತ್ರ ರಿಲೀಸ್ ಆದಾಗ ದೊಡ್ಡ ಮಟ್ಟದ ರೆಸ್ಟೋರೇಷನ್ ಖರ್ಚು ಇರಲಿಲ್ಲ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಲಾಕ್ ಅಂಡ್ ವೈಟ್ ಕ್ಲಾಸಿಕ್
1971ರಲ್ಲಿ ರಿಲೀಸ್ ಆದ ಕಸ್ತೂರಿ ನಿವಾಸ ಸಿನಿಮಾವನ್ನ ಕಲರ್ ಮಾಡಿ ರಿಲೀಸ್ ಮಾಡಿದ್ರು. ಅದು 2014 ನವೆಂಬರ್ನಲ್ಲಿ. ಸ್ನೇಹಿತರೆ, ಈ ಫಿಲ್ಮ್ಗೆ ಖರ್ಚಾಗಿದ್ದು 2 ಲಕ್ಷ. ಆದ್ರೆ ಈ ಫಿಲ್ಮ್ ರೀ ರಿಲೀಸ್ಗೆ ರೆಡಿಯಾಗಿ ಬರುವಾಗ 2 ಕೋಟಿ ಖರ್ಚಾಗಿತ್ತು. ವರ್ಷಗಳ ಕಾಲ ಶ್ರಮ ಪಟ್ಟಿದ್ರು. ಶಾಂತಿ ಕ್ರಾಂತಿ ವಿಚಾರದಲ್ಲಿ ಕೂಡ ಅದೇ ಸಮಸ್ಯೆ ಇದೆ. ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೀ ರಿಲೀಸ್ ಮಾಡಿದ್ರೆ ಆ ಬಂಡವಾಳ ವಾಪಸ್ ಬರುತ್ತಾ? ಕೇವಲ ಸೋಷಿಯಲ್ ಮೀಡಿಯಾ ಹೈಪ್ ನಂಬಿಕೊಂಡು ಕೋಟಿ ಕೋಟಿ ಸುರಿಯೋದು ಬಿಸ್ನೆಸ್ ದೃಷ್ಟಿಯಿಂದ ಸೇಫ್ ಅಲ್ಲ ಅನ್ನೋದು ನಿರ್ಮಾಪಕರ ಆತಂಕ. ಸ್ನೇಹಿತರೆ, 35 ವರ್ಷದ ಹಿಂದಿನ ಸಿನಿಮಾವೊಂದನ್ನ ರೀಕ್ರಿಯೇಟ್ ಮಾಡೋದು ಅಷ್ಟು ಸುಲಭ ಇಲ್ಲ. ಅಲ್ಲದೆ ಮತ್ತೊಂದು ವಿಚಾರ ಅಂದ್ರೆ, ಅವತ್ತು ಕೈ ಸುಟ್ಟುಕೊಂಡು ದೊಡ್ಡ ಪೆಟ್ಟು ತಿಂದಿದ್ದ ತಂಡ ಈಗ ಮತ್ತೆ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ. ಹಿಂದೆ ಮುಂದೆ ನೋಡ್ತಿದೆ. ಈಗ ಇರೋ ಕ್ರೇಜ್ ಥಿಯೇಟರ್ ವರ್ಗೂ ಬಂದು ನೋಡೋವರ್ಗೂ ಇದ್ರೆ ಪರವಾಗಿಲ್ಲ. ಒಂದ್ ವೇಳೆ ಎಲ್ಲಾ ರೆಡಿ ಮಾಡಿ ಆಮೇಲೆ ಜನನೇ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಅಪಾರ ಆಸಕ್ತಿ ತೋರಿಸಿದವರು ಸಿನಿಮಾ ರೀ ರಿಲೀಸ್ ಆದಾಗ ಥಿಯೇಟರ್ಗೆ ಬಂದು ನೋಡ್ತಾರೆ ಅಂತ ಏನ್ ಗ್ಯಾರಂಟಿ? ಇದೇ ಆತಂಕ ಈಗ ಪ್ರೊಡ್ಯೂಸಿಂಗ್ ಹೌಸ್ಗೆ ಕಾಡ್ತಿದೆ. ಹೀಗಾಗಿನೇ ರವಿಚಂದ್ರನ್ ಹಾಗೂ ಬಾಲಾಜಿ ಅವರು ಅಳೆದು ತೂಗಿ ಹೆಜ್ಜೆ ಇಡ್ತಿದ್ದಾರೆ. ಈಗ ಶುರು ಮಾಡಿರೋ ಕೆಲ್ಸಕ್ಕೆ ಲಾಜಿಕಲ್ ಎಂಡ್ ಸಿಕ್ಕರೆ ಮಾತ್ರ ಸಿನಿಮಾ ಥಿಯೇಟರ್ಗೆ ಬರುತ್ತೆ. ಒಂದ್ ವೇಳೆ ಈ ಎಲ್ಲಾ ಅಡೆತಡೆಗಳನ್ನ ಮೀರಿ ಶಾಂತಿ ಕ್ರಾಂತಿ ಬಂದ್ರೆ ನೀವು ಥಿಯೇಟರ್ಗೆ ಹೋಗಿ ನೋಡ್ತೀರಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.